ಬಿಹಾರದಲ್ಲಿ ಕಾಂಗ್ರೆಸ್ಸು ಹೀನಾಯ ಪರಿಸ್ಥಿತಿಗೆ ಹೋಗಿ 6 ಡಬಲ್ ಡಿಜಿಟ್ ಇಲ್ಲ ಸಿಂಗಲ್ ಡಿಜಿಟ್ನಲ್ಲಿ ಬಂದು ಉಳಿದದಕ್ಕೆ ಕಾರಣ ಅವ್ರ ನಡವಳಿಕೆ ಅದು ಸರಿ ಇಲ್ಲ. ಅವ್ರ ಸ್ಟೇಟ್ಮೆಂಟ್ಗಳು, ಅವ್ರ ಆರೋಪಗಳು ಇದನ್ನೇ ಮಾಡ್ಕೊತಾ ಹೋಗಿ ನಶಿಸಿ ಹೋಗ್ಲಕತ್ತಾರ. ಬಹುಶಃ ನನಗನ್ನಿಸ್ತದ ಕಾಂಗ್ರೆಸ್ ಕಚೇರಿಗೆ ದೀಪ ಹಚ್ಚಲಿಕ್ಕೂ ದಿಕ್ಕಿಲ್ಲದಂಗೆ ಆಗ್ತದೆ. ಒಬ್ಬ ವ್ಯಕ್ತಿನೂ ಸಿಗುದು. 6 ವಿಧಾನಸಭಾ ಚುನಾವಣೆ ನಿನ್ನೆ ದಿನ ಫಲಿತಾಂಶ ಪ್ರಕಟ ಆಗಿದೆ. ಬಹುಶಃ ಸ್ವಾತಂತ್ರ್ಯ ಬಂದು 79 ವರ್ಷದಲ್ಲಿ ಅಭೂತಪೂರ್ವವಾದಂಥ ಚುನಾವಣೆ ಫಲಿತಾಂಶ NDAಗೆ ಬರಲಿಕ್ಕೆ ಕಾರಣ ನರೇಂದ್ರ ಮೋದಿಜಿಯವರ ದಕ್ಷತೆ, ಪ್ರಾಮಾಣಿಕತೆ ಮತ್ತು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು. ಅದೇ ರೀತಿಯಾಗಿ ನಮ್ಮ NDA ಪಾರ್ಟ್ನರ್ JDUನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಕಳಂಕರಹಿತ ವ್ಯಕ್ತಿಯಾಗಿ ಸುಮಾರು 20 ವರ್ಷಗಳ ಕಾಲ ಬಿಹಾರದ ಮುಖ್ಯಮಂತ್ರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋದರ ಮೂಲಕ ಜನಮನಸ್ಸಿನಲ್ಲಿರ್ತಕ್ಕಂಥವು. ಒಂದು ಕಡೆ ಮೋದಿಯವರ ಅಭಿವೃದ್ಧಿ ವಿಕಾಸ, ಇನ್ನೊಂದು ಕಡೆ ನಿತೀಶ್ ಕುಮಾರ್ ಅವರ ಸಾಮಾಜಿಕ ನ್ಯಾಯ, ಎರಡಕ್ಕೂ ಬಿಹಾರದ ಜನತೆ ಮುದ್ರೆಯನ್ನು ಒತ್ತಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು 202 ಸೀಟ್ಗಳನ್ನು ಬಿಹಾರದಲ್ಲಿ ನಾವು ಗೆದ್ದಿದ್ದೀವಿ. ಕಾಂಗ್ರೆಸ್ನವರು ಅಧಿಕಾರ ಕಳ್ಕೊಂಡು ಹುಚ್ಚರ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ. ಬುದ್ಧಿ ಭ್ರಮೆ ಆಗಿದೆ ಅವರು. ಇಡೀ ದೇಶದಲ್ಲಿ ಜನ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಂತ ಒಬ್ಬ ಅಪಕ್ವ ರಾಜಕಾರಣಿ ಈ ದೇಶದಲ್ಲಿ ನಾಯಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಕಾಂಗ್ರೆಸ್ನವರು 60 ವರ್ಷದ ಆಡಳಿತದಲ್ಲಿ ಅವರು ಮಾಡಿದ್ದೇ 2 ಕೆಲಸ. ಒಂದು, ದೇಶದಲ್ಲಿ ಧರ್ಮ ಮತ್ತು ಜಾತಿಗಳನ್ನು ಒಡೆಯುವುದರ ಮೂಲಕ ಜನರಲ್ಲಿ ವಿಷಬೀಜ ಬಿತ್ತಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಆಡಳಿತ ಮಾಡಿದ್ರು, ಅಭಿವೃದ್ಧಿ ಮಾಡಲಿಲ್ಲ. ಇವತ್ತು 70% ಯುವಕರು ವಿದ್ಯಾವಂತರಾಗಿದ್ದಾರೆ, ಅವರಿಗೆ ಜ್ಞಾನ ಇದೆ. ಅವರು ಇಂಥ ಕಾಂಗ್ರೆಸ್ದ ಆಡಳಿತವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಬ್ಬ ಅಪ್ರಬುದ್ಧ ರಾಜಕಾರಣಿನ ನಾಯಕ ಅಂತ ಒಪ್ಪಲಿಕ್ಕೆ ಈ ದೇಶದ ಜನ ತಯಾರಿಲ್ಲ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ, ವೋಟ್ ಚೋರಿ ಅಂತಕ್ಕಂಥದ್ದು ಒಂದು ಮಹಾ ದೇಶದ್ರೋಹಿ ನಡವಳಿಕೆ. ಇದು ಯಾಕೆ ದೇಶದ್ರೋಹಿ ನಡವಳಿಕೆ ಅಂತ ಹೇಳ್ತೀನಿ ಅಂದ್ರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸಂವಿಧಾನಿಕ ಸಂಸ್ಥೆ ಚುನಾವಣೆ ಆಯೋಗ 79 ವರ್ಷಗಳ ಅವಧಿಯಲ್ಲಿ ನಿಷ್ಪಕ್ಷಪಾತವಾಗಿ ಈ ದೇಶದಲ್ಲಿ ಚುನಾವಣೆ ನಡೆಸಿದ್ದರಿಂದಲೇ 60 ವರ್ಷ ಕಾಂಗ್ರೆಸ್ನವರು ಆಡಳಿತವನ್ನು ಮಾಡಿದ್ದಾರೆ. ಇರದಿದ್ರೆ ಎಂದೋ ಮೂಲಿಗೆ ಹೋಗಿ ಕೂಡ್ತಿದ್ರು. ಅದಕ್ಕೆ ಸಂವಿಧಾನಿಕ ಸಂಸ್ಥೆ ಮೇಲೆ ಜನರ ಅಪನಂಬಿಕೆ ಬರೋ ಹಾಗೆ ನಡವಳಿಕೆ ಅನ್ನೋದೆಲ್ಲ ಇದು ಸರಿಯಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಇವತ್ತು ನ್ಯಾಯಾಲಯಗಳು ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥದ್ದು, ನ್ಯಾಯ ಕೊಡ್ತಕ್ಕಂಥದ್ದು. ನಾಳೆ ನೀವು ಹೇಳ್ಬೋದು, ಕಾಂಗ್ರೆಸ್ನವ್ರ ಪರವಾಗಿ ನ್ಯಾಯಾಲಯದಲ್ಲಿ ತೀರ್ಪು ಬರದೇ ಹೋದ್ರೆ ನ್ಯಾಯಾಲಯಗಳು ಸರಿ ಇಲ್ಲ ಅಂತ ಹೇಳುವಂಥ ಕಾಲ ದೂರಿಲ್ಲ. ನಾಳೆ ವಿದ್ಯಾರ್ಥಿಗಳು ಹೇಳ್ಬೋದು, ನಮಗೆ 100ಕ್ಕೆ 100 ಮಾರ್ಕ್ಸ್ ಹಾಕಿಲ್ಲ, ಈ ವ್ಯಾಲ್ಯೂಯೇಷನ್ ಮಾಡಿದಂಥ ಶಿಕ್ಷಕನೇ ಸರಿ ಇಲ್ಲ ಅಂತ ಹೇಳುವಂಥ ಕಾಲ ದೂರಿಲ್ಲ. ಜನರನ್ನ ದಾರಿ ತಪ್ಪಿಸುವಂಥ ಸ್ಟೇಟ್ಮೆಂಟ್ಗಳು. ಅದಕ್ಕೆ ಇನ್ನಾದರೂ ಬುದ್ಧಿ ಕಲ್ಲು ಬರಬೇಕು ಅವ್ರಿಗೆ, ಕಾಂಗ್ರೆಸ್ನವ್ರಿಗೆ. ಇರದಿದ್ರೆ
ಅವರು ಈ ದೇಶದಲ್ಲಿ 130 ವರ್ಷದ ಕಾಂಗ್ರೆಸ್ ಪಕ್ಷಕ್ಕೆ ಬೀಗ ಹಾಕುವಂಥ ದಿನ ದೂರಿಲ್ಲ. ಮೋದಿ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಸರ್ ಭಾರತದಲ್ಲಿ, ಕಾಂಗ್ರೆಸ್ ವಿಭಜನೆಯ ಹಾದಿಯತ್ತ ಹೋಗ್ತಾ ಇದೆ ಅಂತ. ಯಾಕಂದ್ರೆ ಈಗ ಅಲ್ಪಸಂಖ್ಯಾತರ ತುಷ್ಟೀಕರಣ, ಕಾಂಗ್ರೆಸ್ ಮಾವೋವಾದಿಗಳ ಪಕ್ಷವಾಗಿದೆ, ಹೀಗೆ ನಾನಾ ವಿಭಾಗಗಳಾಗಿದೆ. ಹೀಗಾಗಿ ವಿಭಜನೆ ಆಗುವ ನೋಡಿ, ದೂರ ಇಲ್ಲ ಅಂತ ಹೇಳಿದ್ದಾರೆ. ಮೋದಿ ಅವರು ಹೇಳಿದ್ದರಲ್ಲಿ ಏನೂ ತಪ್ಪಿಲ್ಲ. ಮೊನ್ನೆ 10ನೇ ತಾರೀಕಿಗೆ ಕೆಂಪುಕೋಟೆ ಮುಂದೆ ನಡೆದಂಥ ಬಾಂಬ್ ಬ್ಲಾಸ್ಟ್ನಲ್ಲಿ 13 ಜನ ಸತ್ತರು, 30ಕ್ಕಿಂತಲೂ ಹೆಚ್ಚು ಜನ ಗಾಯಗಳಾಗಿ ಆಸ್ಪತ್ರೆ ಸೇರಿಕೊಂಡ್ರು. ಅವರು ಖಂಡಿಸ್ಬೇಕಾಗಿತ್ತು. ಯಾರನ್ನ ಖಂಡಿಸ್ಬೇಕಾಗಿತ್ತು? ಡಾಕ್ಟರ್ಸ್ ಏನು ಒಂದು ಪಂಚು ಹೂಡಿ ಬ್ಲಾಸ್ಟ್ ಮಾಡಿಸಿದ್ರು. ಪಾಕಿಸ್ತಾನದ ಟೆರ್ರಿಸ್ಟ್ ಜೊತೆಯಲ್ಲಿ ನಂಟಸ್ತನ ಇರುವವರು ಅವ್ರನ್ನ ಖಂಡಿಸ್ಬೇಕಾಗಿತ್ತು. ಕಾಂಗ್ರೆಸ್ನವ್ರು ಯಾರೂ ಅದನ್ನು ಮಾಡಲಿಲ್ಲ. ಮೋದಿ ಅವ್ರಿಗೆ ರಾಜೀನಾಮೆ ಕೊಡೋದು ಕೇಳಿದ್ರು. ಅಮಿತ್ ಶಾ ಅವರು ಒಬ್ಬ ದಕ್ಷ ಗೃಹ ಮಂತ್ರಿ ಅಲ್ಲ, ರಾಜೀನಾಮೆ ಕೊಡು ಅಂತ ಕೇಳಿದರು. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವು ಯಾರನ್ನ ಖಂಡಿಸ್ಬೇಕಾಗಿತ್ತು? ಪಾಕಿಸ್ತಾನದ ಜೊತೆಯಲ್ಲಿ, ಉಗ್ರರ ಜೊತೆಯಲ್ಲಿ, ನಮ್ಮ ದೇಶದ ವೈರಿ ದೇಶದ ಜೊತೆಯಲ್ಲಿ ನಂಟಸ್ತನ ಇರೋರನ್ನ ಖಂಡಿಸ್ಬೇಕಾಗಿತ್ತು. ಅವ್ರು ಹೇಳಬೇಕಾಗಿತ್ತು, ಅವ್ರಿಗೆ ಉಗ್ರರಿಗೆ ಕಠಿಣ ಕ್ರಮ ತಗೊಳ್ಳಿ, ಅವ್ರಿಗೆ ಜೈಲಿಗೆ ಹಾಕಿ, ಗಲ್ಲಿಗೆ ಹಾಕಿ ಅಂತ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಉತ್ತಮ ಆಡಳಿತಗಾರ ಅಂತೇಳಿ ನರೇಂದ್ರ ಮೋದಿಜಿಯವರು ಇದ್ದಂಥ ಸಂದರ್ಭದಲ್ಲಿ ಅವರಿಂಥ ಮಾತುಗಳನ್ನ ಆಡೋದು ಜನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಬಿಹಾರದಲ್ಲಿ ಕಾಂಗ್ರೆಸ್ಸು ಹೀನಾಯ ಪರಿಸ್ಥಿತಿಗೆ ಹೋಗಿ 6 ಡಬಲ್ ಡಿಜಿಟ್ ಇಲ್ಲ, ಸಿಂಗಲ್ ಡಿಜಿಟ್ನಲ್ಲಿ ಬಂದು ಉಳಿದದಕ್ಕೆ ಕಾರಣ ಅವ್ರ ನಡವಳಿಕೆ. ಅದು ಸರಿ ಇಲ್ಲ. ಅವರು ಸ್ಟೇಟ್ಮೆಂಟ್ಗಳು, ಅವ್ರ ಆರೋಪಗಳು ಇದನ್ನೇ ಮಾಡ್ಕೊತಾ ಹೋಗಿ ನಶಿಸಿ ಹೋಗ್ಲಕತ್ತಾರ. ಬಹುಶಃ ನನಗನ್ನಿಸ್ತದ ಕಾಂಗ್ರೆಸ್ ಕಚೇರಿಗೆ ದೀಪ ಹಚ್ಚಲಿಕ್ಕೂ ದಿಕ್ಕಿಲ್ಲದಂಗೆ ಆಗ್ತದೆ. ಒಬ್ಬ ವ್ಯಕ್ತಿನೂ ಸಿಗುದು. ನೋಡಿ, ಒಕ್ಕಟ್ಟಿನಲ್ಲಿ ಬಲ ಇದೆ. ನಾವು ಜನಪರವಾಗಿ ಕಾಳಜಿ ಕಳಕಳಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಹೋರಾಟಗಳನ್ನ ಮಾಡಬೇಕು. ಸರ್ಕಾರದ ವೈಫಲ್ಯಗಳನ್ನು ಬೀದಿಗೆ ಒಯ್ದು ಜನರಿಗೆ ಎಚ್ಚರಿಸುವಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ ವಿಜೇಂದ್ರ ಅವ್ರ ನಾಯಕತ್ವದಲ್ಲಿ ಆ ಕೆಲಸ ಮಾಡ್ತಾಯಿದ್ವಿ, ಅದನ್ನು ಮುಂದುವರಿಸ್ತೀವಿ.